ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು ಕೆಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಲಿ, ಸರ್ವಾಧಿಕಾರ ತೊಲಗಲಿ, ಸರ್ವಾಧಿಕಾರ ತೊಲಗಲಿ. ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ, ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ. ನಡೆಯುವುದಿಲ್ಲ ಸರ್ವಾಧಿಕಾರ ನಡೆಯುವುದಿಲ್ಲ, ಸರ್ವಾಧಿಕಾರ ನಡೆಯುವುದಿಲ್ಲ. ಜೈ 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 ಭೀಮ್, ಜೈ 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 ಭೀಮ್. ಫುಲೆ ಅಂಬೇಡ್ಕರ್ ಬಸವಣ್ಣ ಜಿಂದಾಬಾದ್, ಫುಲೆ ಅಂಬೇಡ್ಕರ್ ಕನಕದಾಸ್ ಜಿಂದಾಬಾದ್, ಫುಲೆ ಅಂಬೇಡ್ಕರ್ ಪೆರಿಯಾರ್ ಜಿಂದಾಬಾದ್, ಫುಲೆ ಅಂಬೇಡ್ಕರ್ ಸಾವಿತ್ರಿ ಜಿಂದಾಬಾದ್, ಫುಲೆ ಅಂಬೇಡ್ಕರ್ ಬಾಬಾ ಸಾಹೇಬ್ ಜಿಂದಾಬಾದ್, ಫುಲೆ ಅಂಬೇಡ್ಕರ್ ಪೆರಿಯಾರ್ ಜಿಂದಾಬಾದ್. ಜೈ 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 ಭೀಮ್, ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ, ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ. ಸರ್ವಾಧಿಕಾರ ದೂರವಾಗಲಿ, ಸರ್ವಾಧಿಕಾರ ಕೊನೆಗೊಳ್ಳಲಿ. ಜೈ 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 ಭೀಮ್. ಸರ್ವಾಧಿಕಾರ ನಡೆಯುವುದಿಲ್ಲ, ಸರ್ವಾಧಿಕಾರ ನಡೆಯುವುದಿಲ್ಲ. ಸಂವಿಧಾನಕ್ಕೆ ಜಯವಾಗಲಿ, ಸಂವಿಧಾನಕ್ಕೆ ಜಯವಾಗಲಿ. ಮೇಲೆ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ನಡೆಸಿದಂಥ ಹೋರಾಟ ಇವತ್ತು ಯಶಸ್ವಿಯಾಗಿದೆ. ಆ ಕಾರಣಕ್ಕಾಗಿ ನಾವು ಇಲ್ಲೆಲ್ಲ ಸೇರಿದ್ದೀವಿ. ಇದು ಕೇವಲ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ ಬಗೆಹರಿತಕ್ಕಂಥ ಸಮಸ್ಯೆ ಅಲ್ಲ, ಅಥವಾ ಅವರ ರಾಜೀನಾಮೆಯಿಂದ ಎಲ್ಲವೂ ಕೂಡ ಸರಿ ಹೋಗಿದೆ ಅಂತ ತಿಳ್ಕೊಳ್ಳೋದು. ಇದು ಒಂದು ಆರಂಭ ಅಷ್ಟೇ. ಏನವರು BJPನವರು 12 ವರ್ಷದಿಂದ ಯಾರೂ ರಾಜೀನಾಮೆ ಕೊಡೋದಿಲ್ಲ. ನಮ್ಮಲ್ಲಿ ರಾಜೀನಾಮೆ ಸಂಸ್ಕೃತಿ ಇಲ್ಲ ಅಂತಂದವರು ಇವತ್ತು ಮೊದಲನೇ ರಾಜೀನಾಮೆಯನ್ನು ನೀಡಿದ್ದಾರೆ. ಅದನ್ನು ಮೋದಿಯವರು ಮತ್ತು ಮೋದಿಯವರ ಬೆಂಬಲಿಗರು ಅರ್ಥ ಮಾಡ್ಕೋಬೇಕು. ಯಾವ ಯುವಶಕ್ತಿ ಇವತ್ತು ಗಟ್ಟಿಯಾಗಿ ನಿಂತು ಲಾಠಿ ಏಟಿಗೆ ಗುಂಡಿನೇಟಿಗೆ ಹೆದರಲಾರದೆ ಏನಲ್ಲಿ ಎದೆ ಕೊಟ್ಟು ನಿಂತು ಹೋರಾಟ ಮಾಡಿದ್ದಾರೆ. ಆ ಯುವಕರಿಗೆಲ್ಲ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸಲು ಬಯಸ್ತೀವಿ. ಯುವ ಜನತೆಯ ಒಂದು ಭವಿಷ್ಯತ್ತಿನ ಹೋರಾಟ ಆಗಿ ಸುಮಾರು 1.5-2 ತಿಂಗಳಿಂದ ಏನು ಇವತ್ತು ನೀಟ್ ಎಕ್ಸಾಮ್ ಹಗರಣ ವಿರುದ್ಧ ಇಡೀ ದೇಶಾದ್ಯಂತ ಇವತ್ತು ರಾಜ್ಯಾದ್ಯಂತ ಏನು ಒಂದು ಪ್ರತಿಭಟನೆಗಳು, ಚಳುವಳಿಗಳು, ಇವತ್ತು ಏನು ಸಭೆಗಳು, ಸಮಾರಂಭಗಳು ನಡೆದಿದ್ವು. ಆ ಸಮಾರಂಭದ ಉದ್ದೇಶಕ್ಕಾಗಿ ಇವತ್ತು ಏನು ನಮ್ಮ ಬೇಡಿಕೆಗಳಿದ್ದು ಪೀಸ್ಫುಲ್ ಆಗಿ ನಾವೇನು ಇವತ್ತು ಒಂದು ಹೋರಾಟಗಳನ್ನು, ಇವತ್ತು ಚಳುವಳಿಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಆ ಚಳುವಳಿಯ ಉದ್ದೇಶ ಏನಿತ್ತಪ್ಪ ಅಂತಂದರೆ, ನಮ್ಮ ದೇಶದ ಒಬ್ಬ ಶಿಕ್ಷಣದ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ಏನು ಇವತ್ತು ನೀಟ್ ಹಗರಣವನ್ನು ಇವತ್ತು ಮಾಡಿದ್ದಾರೆ. ಅದರ ಒಂದು ವೈಫಲ್ಯವನ್ನು ಒತ್ತಿಕೊಂಡು ಅವರು ರಾಜೀನಾಮೆ ನೀಡಬೇಕು. ಇವತ್ತು ನೀಟ್ ಪೇಪರ್ ಹಗರಣದಿಂದ ಇವತ್ತು ಏನು 22 ವಿದ್ಯಾರ್ಥಿಗಳು ಇವತ್ತು ಸುಸೈಡ್ ಮಾಡ್ಕೊಂಡಿದ್ರು. ಅವರಿಗೆ ಇವತ್ತು 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಅದೇ ರೀತಿಯಾಗಿ NTA ಅಂತಕ್ಕಂಥ ಒಂದು ಭ್ರಷ್ಟ ಇವತ್ತು ನೀಟ್ ಎಕ್ಸಾಮ್ ನಡೆಸೋಕ್ಕಂಥ ಒಂದು ಭ್ರಷ್ಟ ಸಂಸ್ಥೆ ಇವತ್ತು ರದ್ದು ಮಾಡಬೇಕಂತಕ್ಕಂಥ ಬೇಡಿಕೆಯೊಂದಿಗೆ
ಇವತ್ತು ಈ ಒಂದು ಚಳವಳಿಯನ್ನ ಇವತ್ತು ಆಂದೋಲನವನ್ನ ಪ್ರಾರಂಭ ಮಾಡಿ ಇಡೀ ಪ್ರಪಂಚಕ್ಕೆ ಇವತ್ತು ತಿಳಿಸುವಂತ ಒಂದು ಕೆಲಸ ಮಾಡಿದ್ದೇವೆ. ಆ ಒಂದು ಹೋರಾಟದಲ್ಲಿ ಈ ಪೊಲೀಸರ ದೌರ್ಜನ್ಯ ಆಗಿರ್ಬೋದು, ಸರ್ಕಾರದ ಒಂದು ಇವುದು ಅಸ್ವಸ್ಥ ಆಗಿರ್ಬೋದು, ಅವ್ರು ಮಾಡಿರ್ತಕ್ಕಂಥ ಕೆಲವೊಂದು ಆರೋಪಗಳಾಗಿರ್ಬೋದು, ಅವು ಎಲ್ಲವನ್ನು ಮೀರಿ ಇವತ್ತು ದೇಶದ ಒಬ್ಬ ಗಟ್ಟಿಯಾಗಿದೆ. ಮುಂಬರುವ ದಿನಗಳಲ್ಲಿ ಏನು ರಾಜಕೀಯ ನಾವು ಕೆಲಸ ಮಾಡ್ಲಿಕ್ಕಪ್ಪ ಅಂದ್ರೆ ಏನು ಬದಲಾವಣೆ ಮಾಡ್ತಾರ ಅನ್ನಕ ಒಂದು ಎಚ್ಚರಿಕೆ ಗಂಟೆಯಾಗಿ ಜನರಿಗೆ ತೋರಿಸಿದ್ದಾರೆ. ಇನ್ನು ರಾಜ್ಯ ಇರ್ಬೋದು, ರಾಷ್ಟ್ರ ಇರ್ಬೋದು, ಈ ಎಲ್ಲ ಏನಪ್ಪಾ ಅಂದ್ರೆ ನಾವು ಹೋರಾಟಗಾರರು ಅಂದ್ರೆ ಏನು ತಿಳ್ಕೊಂಡ್ಬಿಟ್ಟಾರ ಅಂದ್ರೆ ಹೋರಾಟ ಮಾಡ್ತಾರ, ಮನವಿ ಕೊಡ್ತಾರ, ಹೋಗ್ತಾರ. ಇದು ಒಂದು ಕಾರಣ ಇದೆ. ಸುಮಾರು ಬಿಜಾಪುರ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಳಿದ್ದಾವೆ. ಆ ಹೋರಾಟಗಳ ಬಗ್ಗೆ ಜನಪ್ರತಿನಿಧಿಗಳಾಗಲಿ, ಜಿಲ್ಲಾಡಳಿತ ಆಗಲಿ ಯಾವುದೂ ಒಂದು ಆಕ್ಷನ್ ತಗೋತಾ ಇಲ್ಲ. ಆಕ್ಷನ್ ತಗೊಂಡ್ರೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ಕೆಲಸ ಆಗಂಗಿರ್ಬೇಕು. ಅದಕ್ಕೆ ಹೋರಾಟಕ್ಕೆ ಒಂದು ಬೆಲೆ ಬರುತ್ತೆ. ಈ ಜಿಲ್ಲೆಯ ರಾಜಕಾರಣಿಗಳಿಗೆ ಒಂದು ಎಚ್ಚರಿಕೆ ಕಂಡಾಗಿದೆ. ಇನ್ನು ಮುಂಬರುವಂತ ದಿನಗಳಲ್ಲಿ ಯಾರೇ ಹೋರಾಟ ಮಾಡಿರೋದಕ್ಕೆ ಎಲ್ಲರೂ ಬರ್ತಾರೆ. ಇದೊಂದು ಉದಾಹರಣೆ ಇದೆ ಅಂತ ಹೇಳಲಾಗುತ್ತೆ. ವಿದ್ಯಾರ್ಥಿ ವರ್ಗದ ಹೋರಾಟ ಇವತ್ತು ಯಶಸ್ವಿಯಾಗಿದೆ. ಅದರಲ್ಲಿ ವಿಶೇಷವಾಗಿ ಮೊದಲೇ ದಿನ ಧರಣಿ ಕೂತಾಗ ನನಗೆ ಇಲ್ಲಿ ಅನಿಸ್ತಾ ಇದ್ರು, ನಿಮ್ಮ ಹೋರಾಟಕ್ಕೆ 2 ಕೋಟಿ ಜನ ಬರ್ತಾರೆ ಅಂತ ಹೇಳ್ತಾ ಇದ್ರಿ, ಆದರೆ 650 ಜನ ಇಲ್ಲ ಅಂತೇಳಿ ನನ್ನನ್ನು ಅಣಕಿಸ್ತಾ ಇದ್ರು. ಕಾದು ನೋಡ್ತಾ ಇರಿ ಅಂತ ಹೇಳಿದ್ದೆ ನಾನು. ಬಹುಶಃ ಕಾದು ನೋಡ್ತಾ ಇರಿ ಅಂದಾಗ ಇವತ್ತು ಮಾತಾಡಿಸುವಂಥ ಮತ ಇಲ್ಲ ಅವ್ರಿಗೆ. ಇವತ್ತು ನಾವು ಹೋಗಿ ಇವತ್ತು ಅವ್ರ ಮುಂದೆ ನಗ್ತಾ ಇದ್ದೆ. ನಗ್ತಿರ್ಬೇಕಾದ್ರೆ ಅವ್ರಿಗೊಂದು ಮುದ್ದರ ಆಶ್ಚರ್ಯ ಆಗ್ತಾ ಇತ್ತು. ಆದರೆ ಇಷ್ಟೇ ಹೇಳೋದು, ಇವತ್ತು ಯುವ ಜನತೆ ಮುಂದೆ, ಈ ದೇಶದ ಜನತೆ ಮುಂದೆ ಯಾವುದೂ ದೊಡ್ಡದಲ್ಲ ಅಂತೇಳಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಅದರ ಜೊತೆಗೆ ಸರ್ಕಾರ ಎಷ್ಟೇ ಬಲಿಷ್ಠವಾಗಿರಲಿ, ಮಣಿಸುವಂಥ ಶಕ್ತಿ ಯುವ ಜನತೆಯಲ್ಲಿ ಇದೆ ಅಂತೇಳಿ ತೋರಿಸುವಂಥವರೇ ಇವತ್ತು ವಿದ್ಯಾರ್ಥಿ ವರ್ಗ. ಅದರಲ್ಲಿ ವಿಶೇಷವಾಗಿ ಹಲವು ಸಂಘಟನೆಗಳು ಒಂದು ಸೇರ್ಕೊಳ್ಳೋದಷ್ಟೇ ಅಲ್ಲದೇ ವಕೀಲರಾದಿಯಾಗಿ ಬೇರೆ ಬೇರೆ ವಿವಿಧ ಪದವೀಧರ ಸಂಘಟನೆಗಳು ಸೇರಿಕೊಂಡು ಇವತ್ತು ದೇಶದಲ್ಲಿ ಈ ಹೋರಾಟವನ್ನು ತಿಳಿಸುವಂಥ ಉದಾಹರಣೆಗಳಿವೆ. ಅದರ ಜೊತೆಗೆ ಏನು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆದು ಪೊಲೀಸರು ಲಾಠಿ ಚಾರ್ಜ್ ಆಯಿತು, ಅಶ್ರುವಾಯು ಆಯಿತು, ಅದರ ಜೊತೆಗೆ ನೀರಿನ ಮೂಲಕ ಅಲ್ಲಿ ನೀರು ಸಿಡಿಸುವಂಥದ್ದು, ಅದರ ಜೊತೆಗೆ ಬುಲೆಟನ್ನು ಹಾರಿಸುವಂಥದ್ದು, ಇನ್ನೂ ಹಲವು ಘಟನೆಗಳು ನಡೆದು. ಅದರ ಜೊತೆಗೆ ಪೊಲೀಸರು ಎಷ್ಟು ಮಾಡಿದ್ರೋ ಗೊತ್ತಿಲ್ಲ, ಆದರೆ ಇನ್ನುಳಿದ ಗುಂಡಾಗಳು ಬಂದು ಅದರ ಲಾಭವನ್ನು ಪಡ್ಕೊಂಡ್ರಲ್ಲ, ಅದು ನೋವಿನ ಸಂಗತಿ. ಅದನ್ನೇನಪ್ಪ ಅಂದ್ರೆ ಇವತ್ತು ತನಿಖೆ ಮಾಡಿ ಕೇಂದ್ರ ಸರ್ಕಾರ ಸೂಕ್ತ ಕ್ರಮ ಜರುಗಿಸ್ಬೇಕಂತ ಒಂದು ಕಡೆ ಹೇಳಬಯಸ್ತಾ ಇದ್ರಿ. ಅದರ ಜೊತೆಗೆ ನಾನು ಹೇಳೋದಿಷ್ಟೇ, ಅಲ್ಲಿ ಎಲ್ಲ ಯುವಕರಿಗೆ ಆನಂತರ ವಿದ್ಯಾರ್ಥಿಗಳಿಗೆ ಹೊಡೆದಂಥ ಪೊಲೀಸ್ನವರಿಗೂ ಅದರ ಜೊತೆಗೆ ಹೊಡೆಸ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ, ವಿದ್ಯೋತ್ಸವ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ.